ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಆಪರೇಷನ್ ಸಿಂಧೂರ್ ಹೇಗಿತ್ತು? ಆಪರೇಷನ್ ಸಿಂಧೂರ್ನ 6 ಸ್ತಂಭಗಳು ಹೇಗೆ ಕೆಲಸ ಮಾಡಿದ್ವು ಗೊತ್ತಾ? ಹಾಗಾದ್ರೆ ಬರೋಬ್ಬರಿ 1 ವರ್ಷ ತುಂಬುತ್ತಾ ಇದೆ ಇವತ್ತಿಗೆ. ಆಪರೇಷನ್ ಸಿಂಧೂರ್ ಆ ಕಾರ್ಯಾಚರಣೆ ಹೇಗಿತ್ತು ಹಾಗಾದ್ರೆ? ಈ ಕಾರ್ಯಾಚರಣೆಯಲ್ಲಿ ಆಪರೇಷನ್ ಸಿಂಧೂರ್ನ 6 ಸ್ತಂಭಗಳು ಹೇಗೆ ಕೆಲಸ ಮಾಡಿದ್ವು ಹಾಗಾದ್ರೆ? ಇತಿಹಾಸದಲ್ಲಿ ಆಪರೇಷನ್ ಸಿಂಧೂರ್ ಭಾರತದ ಸಾರ್ವಭೌಮತ್ವ ಮತ್ತು ಸಾಮರ್ಥ್ಯದ ಸಂಕೇತವಾಗಿ ಹೊರಹೊಮ್ಮಿತು. ಅವತ್ತಿನ ಆ ಒಂದು ಕಾರ್ಯಾಚರಣೆ ಇತಿಹಾಸದ ಪುಟ ಸೇರಿರುವಂಥದ್ದು. ಇವತ್ತು ಬರೋಬ್ಬರಿ 1 ವರ್ಷ. ಪಹಲ್ಗಾಮ್ನಲ್ಲಿ 26 ಜನ ಹಿಂದೂ ಪುರುಷರನ್ನ ಹುಡುಕಿ ಹತ್ಯೆ ಮಾಡಿದ್ದಂತಹ ಲಷ್ಕರ್ ಎ ತೊಯ್ಬಾ, ಮೊಹಮ್ಮದ್ ಜೈಷ್ ಉಗ್ 100 ಜನ ಉಗ್ರರನ್ನ ಸದೆ ಬಡಿದಂತಹ ಆಪರೇಷನ್. ಯುದ್ಧದ ನಿಯಂತ್ರಣ ಮಾಡಿದ ಹೇಗೆ? ಪಾಕ್ ಜೊತೆಗಿನ ಯುದ್ಧ ನಿಲ್ಲಿಸುವಲ್ಲಿ ಭಾರತದ ರಣತಂತ್ರ ಯಶಸ್ವಿ ಆಯಿತು. ಉಗ್ರರ ಗುರಿಯಾಗಿಸಿ ಮಾತ್ರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡಿತು ಇಂಡಿಯನ್ ಆರ್ಮಿ. ಆಪರೇಷನ್ ಸಿಂಧೂರ್ ಭಾರತದ ಆಧುನಿಕ ಅಸ್ತ್ರಗಳ ಸಾಧನೆಯಲ್ಲಿ ಅನಾವರಣಗೊಳಿತು. 4 ದಿನಗಳಲ್ಲಿ ಕದನ ವಿರಾಮಕ್ಕೆ ಒಪ್ಪುವಂತೆ ಮಾಡಿದ್ದು ಯೋಜಿತ ಯುದ್ಧ ನಿಯಂತ್ರಣ. 88 ಗಂಟೆಗಳಲ್ಲಿ ಪಾಕಿಸ್ತಾನವನ್ನ ಸೈಲೆಂಟ್ ಆಗುವಂತೆ ಮಾಡಿತ್ತು ಭಾರತೀಯ ಸೇನೆ. ಉಗ್ರರು ಮಾತ್ರ ಟಾರ್ಗೆಟ್ ಆಗಿದ್ದು. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕ್ ಉಗ್ರರ ಸದೆ ಬಡಿತು ಭಾರತ. ಪಾಕಿಸ್ತಾನದ ಉಗ್ರರ ಅಡಗು ತಾಣಗಳನ್ನ ಹುಡುಕಿ ಉಡಿಸ್ ಮಾಡಿತು. 100ಕ್ಕೂ ಹೆಚ್ಚು ಪಾಕ್ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಲಾಯಿತು. ಪುಲ್ವಾಮಾ ಮೇಲೆ ದಾಳಿ ಮಾಡಿದಂತಹ 2 ಉಗ್ರ ಸಂಘಟನೆಗಳು, ಎಲ್ಇಟಿ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ 100 ಉಗ್ರರನ್ನ ಹೊಡೆದುರುಳಿಸಲಾಯಿತು. ಹಿಜ್ಬುಲ್ಲಾ ಮುಜಾಹಿದ್ದೀನ್ ಸಂಘಟನೆ ಮೇಲೆ ದಾಳಿ ಮಾಡಿತು ಭಾರತ. ಉಗ್ರರ 9 ಲಾಂಚ್ ಪ್ಯಾಡ್ಗಳನ್ನ ಧ್ವಂಸಗೊಳಿಸಲಾಯಿತು. ಯೂಸುಫ್ ಅಜರ್, ಮುದಾಸಿರ್ ಅಹಮದ್, 100ಕ್ಕೂ ಹೆಚ್ಚು ಭಯೋತ್ಪಾದಕರು ಕಂಟ್ರೋಲ್ನಲ್ಲಿದ್ದಂತಹ ವಾಯುನೆಲೆಗಳಿದು. ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶ ಮಾಡಲಾಯಿತು. ಚೈನಾ ಮೇಡ್ ಸಿಸ್ಟಮ್ ನಾಶ ಮಾಡಿದ್ದೇವೆ ನಮ್ಮ ಸೇನೆ ಹೇಳ್ಕೊಂಡಿರೋದು. ಇದೀಗ ರಫೇಲ್ ಜೆಟ್ ಅನ್ನ ಬಳಸಿ 23 ನಿಮಿಷದಲ್ಲಿ ಈ ವಿಧ್ವಂಸವನ್ನ ದಾಳಿಯನ್ನ ಮಾಡಿರೋದು. ಪಾಕ್ನ 11 ಏರ್ ಬೇಸ್ಗಳನ್ನ ನಾಶ ಮಾಡಿದ್ದೇವೆ. ನೂರ್ ಖಾನ್, ರಫೀಕಿ, ಮುರೀದ್, ಸುಕ್ಕು, ಸಿಯಾಲ್ಕೋಟ್, ಪಸ್ರೂರ್, ಚುನಿಯನ್, ಸರ್ಗೋದ್ ಮತ್ತು ಸ್ಕರ್ದ್, ಭೋಲಾರಿ, ಜಾಕೋಬಾದ್ ಏರ್ ಬೇಸ್ಗಳನ್ನ ಉಡಿಸ್ ಮಾಡಲಾಗಿದೆ. ಒಟ್ಟಾರೆ 11 ಏರ್ ಬೇಸ್. ಭಾರತದ ಕ್ಷಿಪಣಿಗಳಿಗೆ ಯಾವುದೇ ನಷ್ಟ ಆಗಿಲ್ಲ. ನಮ್ಮ ಸೇನೆಗೆ ಕಿಂಚಿತ್ತೂ ನಷ್ಟ ಆಗಿಲ್ಲ. ದೇಶದ ಆರ್ಥಿಕತೆಗೆ ಏನೇನು ನಷ್ಟ ಆಗಿಲ್ಲ. ನಮ್ಮ ಪ್ಲಾನ್ ಆಕ್ಷನ್ ಬಗ್ಗೆ ನಮಗೆ ಈಗಲೂ ಹೆಮ್ಮೆ ಇದೆ ಅಂತ ಹೇಳ್ಕೊಂಡಿದೆ ಭಾರತ ಆರ್ಮಿ. ಆತ್ಮನಿರ್ಭರ ಭಾರತದ ಕ್ಷಮತೆ, ಸಾಧನೆ, ದಶಕಗಳ ಕಾಲದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. 2019ರ ಚೀಫ್ ಡಿಫೆನ್ಸ್ ಸ್ಟಾಫ್ ಟೀಮ್ನ ಶ್ರಮ, ಅದರ ಪ್ರತಿಫಲ ವಿಶ್ವಕ್ಕೆ ಭಾರತದ ಆತ್ಮನಿರ್ಭರ ಸಾಧನೆ ತೋರಿಸಿದ್ದು. ಬ್ರಹ್ಮೋಸ್, ಆಕಾಶ್, ಅಕ್ಷತೀರ್, ತೇಜಸ್ ಸಾಧನೆ ಅಪಾರವಾಗಿತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ರಾಜಕೀಯ ಇಚ್ಛಾಶಕ್ತಿ ಯಾವ ರೀತಿಯಾಗಿತ್ತು? ಆಪರೇಷನ್ ಇದರಿಂದ ಸಕ್ಸಸ್ ಆಯಿತು. ಭಾರತದ ರಾಜತಾಂತ್ರಿಕ ನಿಲುವು ಮತ್ತು ನಿರ್ಧಾರಗಳು ಗಮನಾರ್ಹವಾಗಿದೆ. ಕಡಿಮೆ ಸಮಯದಲ್ಲಿ ಅತಿ ಶಿಸ್ತುಬದ್ಧ ಕ್ರಮದ ತೀರ್ಮಾನ ಇದು. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡಿದ್ದು ರಾಜಕೀಯ ಕಾರ್ಯತಂತ್ರ. ಪಾಕಿಸ್ತಾನಕ್ಕೆ ನೀರು ಸಿಗದಂತೆ ಮಾಡಿದ್ದು ಗಮನಾರ್ಹ. ಇದು ರಾಜಕೀಯ ಇಚ್ಛಾಶಕ್ತಿ. ದ್ವಿಪಕ್ಷೀಯ ಒಪ್ಪಂದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿತು ಭಾರತ. ಪಾಕಿಸ್ತಾನವನ್ನ ವಿಶ್ವಮಟ್ಟದಲ್ಲಿ ಕಟ್ಟಿ ಹಾಕಿ ಪಾಠ ಕಲಿಸಿದ್ದು. ಪ್ರಧಾನಿ ಮೋದಿ ಅವರ ದೃಢ ನಿರ್ಧಾರದಿಂದ ಈ ಆಪರೇಷನ್ ಸಕ್ಸಸ್ ಆಯಿತು. ಇನ್ನು ಒಗ್ಗಟ್ಟಿನ ಪಾಠವನ್ನ ಜಗತ್ತಿಗೆ ಸಾರಿರುವುದು. ಯುದ್ಧದ ವೇಳೆ ಖಾಸಗಿ ಹಾಗೂ ಸರ್ಕಾರಿ ವಲಯ ಅದರ ಪಾತ್ರ ಹೆಚ್ಚಿತ್ತು. ಇಸ್ರೋ, ಡಿಆರ್ಡಿಒ ಸಂಸ್ಥೆಗಳ ತಂತ್ರಗಾರಿಕೆಯಲ್ಲಿ ಆ ತಂತ್ರಗಾರಿಕೆಯ ಪಾತ್ರ ಇದೆ. ಆಪರೇಷನ್ನಲ್ಲಿ ವಾಯುಸೇನೆ, ನೌಕಾಪಡೆ ಕ್ಷಮತೆ ಹೆಚ್ಚಾಗಿತ್ತು. ಜಾಗತಿಕವಾಗಿ ರಾಜತಾಂತ್ರಿಕ ಮನ್ನಣೆ ಸಿಕ್ಕಿತು ಅಂತ ಹಾಡಿ ಹೊಗಳಿರೋದು ಸಿಂಧೂರನ್ನ. ಯುದ್ಧದ ವೇಳೆ ಖಾಸಗಿ ಹಾಗೂ ಸರ್ಕಾರಿ ವಲಯದ ಪಾತ್ರ ಹೆಚ್ಚಾಗಿತ್ತು. ಅದರ ಕಾರ್ಯಕ್ಷಮತೆ ಜಾಸ್ತಿಯಾಗಿತ್ತು. ಡಿಆರ್ಡಿಒ ಸಂಸ್ಥೆಗಳ ತಂತ್ರಗಾರಿಕೆ, ಇಸ್ರೋದ ತಂತ್ರಗಾರಿಕೆ ಈ ಒಂದು ಕಾರ್ಯಾಚರಣೆಯಲ್ಲಿ ಹೆಚ್ಚಾಗಿತ್ತು ಅಂತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಒಟ್ಟಾರೆ ಭಾಗವನ್ನು ಹಾಡಿ ಹೊಗಳಲಾಗಿದೆ.